ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಸುಮಾರು 39 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 2.5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದು ನೀರಾವರಿ ಜಮೀನು, ಒಂದು ಬೋರ್ ಕೂಡ ಇದೆ ನೋಡಿ ಸರ್. ಇದು ಏನಿದರ ಲೊಕೇಶನ್ನು, ಮಣ್ಣೇನು, ಇದರಲ್ಲಿ ಏನು ಫೆಸಿಲಿಟಿ ಇದೆ ಎಲ್ಲವನ್ನು ಈಗ ನೋಡೋಣ ನಾವು. ಫಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ ಚಳ್ಳಕೆರೆಯಿಂದ 39 ಕಿಲೋಮೀಟ್ರ್ ಆಗುತ್ತೆ, ಅಂದರೆ 37 ಕಿಲೋಮೀಟ್ರು ಟಾರ್ ರೋಡಲ್ಲಿ, ಇನ್ನು 2 ಕಿಲೋಮೀಟ್ರ್ ಮಣ್ಣು ರೋಡಲ್ಲಿ ಹೋಗಬೇಕು. ರೋಡು ಸ್ವಲ್ಪ ಒಳಗಡೆ ಇದೆ ಅನ್ನೋದು ಬಿಟ್ಟರೆ ಜಮೀನು ಮಾತ್ರ ಅಚ್ಚುಕಟ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ಒಂದು ಬೋರ್ ಇದೆ, 2.5 ಇಂಚು ನೀರು ಬರುತ್ತೆ. ಇದು ಟೋಟಲ್ ಬಂದುಬಿಟ್ಟು 5 ಎಕರೆ ಅಣ್ಣ ತಮ್ಮಂದಿರದು, 2.5 ಎಕರೆ ಇದೆ. ಈ ಬೋರ್ ಇಬ್ರಿಗೂ ಭಾಗ ಇದೆ, ಅಂದರೆ ಒಂದು ಭಾಗ 2.5 ಎಕರೆಗೆ, ಇನ್ನೊಂದು ಭಾಗ ಇನ್ನೊಂದು 2.5 ಎಕರೆಗೆ ನಿಮಗೆ ಈ ಬೋರಲ್ಲಿ ಭಾಗ ಬರುತ್ತೆ. ಅಂದರೆ ಫುಲ್ಲು ನೀರು ಬರುತ್ತೆ, ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ಎಷ್ಟು ಚೆನ್ನಾಗಿದೆ ಲ್ಯಾಂಡ್ ಅಂತಂದರೆ ಕೆಂಪನೆ ಜಮೀನು, ಅಂದರೆ ಇಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಸಹ ನೀವು ಬೆಳಿಬೋದು, ಆ ರೀತಿಯ ಒಳ್ಳೆಯ ಜಮೀನು. ಈ ಒಂದು ಜಮೀನಲ್ಲಿ ಯಾವ ರೀತಿ ಬೆಳೆಗಳನ್ನು ಸಹ ಬೆಳಿಬೋದು. ಬೋರಿದೆ, ವಾಟರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ. ಟಾರ್ ರೋಡಿಂದ 2 ಕಿಲೋಮೀಟ್ರ್ ಸ್ವಲ್ಪ ಮಣ್ಣಿನ ರೋಡು, ಮಡ್ ರೋಡು, ತುಂಬ ಒಳಗಡೆ ಅನಿಸುತ್ತೆ ಹೋಗಬೇಕಾದ್ರೆ. ಅಷ್ಟು ಬಿಟ್ಟರೆ ಜಮೀನು ಮಾತ್ರ ಎಕ್ಸಲೆಂಟಾಗಿದೆ. ಇದು ರೇಟ್ ಬಂದುಬಿಟ್ಟು 1 ಎಕರೆಗೆ 15 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 1 ಎಕರೆಗೆ 15 ಲಕ್ಷ ಫರ್ ಎಕರ್ ಅಂತ ಹೇಳ್ತಿದ್ದಾರೆ. ಕೂತ್ಕೊಂಡು ಮಾತಾಡಿದರೆ ಖಂಡಿತ 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಯಾಕಪ್ಪ ಅಂದರೆ ಇದು ಟಾರ್ ರೋಡಿಂದ ಸುಮಾರು 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಅದು ಮಣ್ಣಿನ ರೋಡು. ಸ್ವಲ್ಪ ರೋಡ್ ಬಂದುಬಿಟ್ಟು ಸ್ವಲ್ಪ ಹಳ್ಳ ದಿಣ್ಣೆ ಆ ಥರ ಎಲ್ಲ ಇದೆ. ಅಷ್ಟು ಒಳಗಡೆ ಬರೋದ್ಬಿಟ್ಟರೆ ರೋಡು ಒಂದು ವ್ಯವಸ್ಥೆ ಒಳಗಡೆ ಬರೋದು, ಅಂದರೆ ಒಳ್ಳೆ ಗೌರ್ಮೆಂಟ್ ರೋಡೇ, ಬಟ್ ಒಳಗಡೆ ಬರೋದು ನೋಡಿ ನೀರು ಹೆಂಗೆ ಬರ್ತಿದೆ ನೋಡಿ, ಒಳ್ಳೆ ನೀರು ಬರ್ತಿದೆ. ಅಷ್ಟು ಬಿಟ್ಟರೆ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. 15 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ ಅಥವಾ 2 ಲಕ್ಷ ನೆಗೋಷಿಯಬಲ್ ಆಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದು.